ರಾಜಕೀಯ ಒಂಥರ ಚದುರಂಗದ ಆಟ ಇದ್ದ ಹಾಗೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ, ಭಿನ್ನ ಸ್ವರ, ಭಿನ್ನ ರಾಗ, ಭಿನ್ನ ಮತ, ಒಳಬೇಗುದಿ, ಒಳಜಗಳ, ಆಂತರಿಕ ಕಲಹ, ಬಣ್ಣದ ಬಡಿದಾಟ ಇದ್ದೇ ಇರುತ್ತೆ. ಕೆಲವು ರಾಜಕೀಯ ಪಕ್ಷದಲ್ಲಿ ತಮ್ಮ ಆಂತರಿಕ ಕಲಹವನ್ನು ಬಹಿರಂಗಗೊಳಿಸದೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರೆ, ಮತ್ತೆ ಕೆಲವು ರಾಜಕೀಯ ಪಕ್ಷದಲ್ಲಿ ಎಷ್ಟೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರೂ ಕೂಡ ಸ್ವಪಕ್ಷದ ವಿರುದ್ಧವಾಗಿಯೇ, ಸ್ವಪಕ್ಷದ ನಾಯಕರ ವಿರುದ್ಧವಾಗಿಯೇ ಕೆಲವೊಂದಿಷ್ಟು ನಾಯಕರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇರ್ತದೆ. ಇನ್ನು ಪಕ್ಷದ ಹಿರಿಯ ನಾಯಕರಿಗೂ ಕೂಡ ಅದೊಂಥರ ಇರಿಸು ಮಿರುಸು ಆಗ್ತಾ ಇರ್ತದೆ. ಅಂಥದ್ದೇ ಘಟನೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಪದೇ ಪದೇ ನಡೀತಾ ಇದೆ. ಎಷ್ಟೇ ಹೈಕಮಾಂಡ್ ಈ ಬಗ್ಗೆ ಒಂದು ಕಡಿವಾಣ ಹಾಕಿದ್ರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳಂತಹ ಬಿಜೆಪಿಯ ನಾಯಕರು ಭಿನ್ನ ಸ್ವರವನ್ನ ಎತ್ತಿದ್ದಾರೆ. ಬಣದ ಬಡಿದಾಟದಲ್ಲಿ ರಾಜ್ಯ ಬಿಜೆಪಿ ಪಾಳ್ಯ ಈಗ ನಲಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಇದೇ ಈ ಹೊತ್ತಿನ ವಿಶೇಷ, ಬಿಜೆಪಿ ವರ್ಸಸ್ ಬಿಜೆಪಿ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಮನೆ ಒಂದು ಎರಡು ಬಾಗಿಲು, ಅಂದ್ರೆ ಎರಡು ಬಣಗಳ ಬಡಿದಾಟ ನಡೀತಾ ಇದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿ ಹೋಗಿದೆ. ಎಲ್ಲ ಪಕ್ಷದಲ್ಲೂ ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರೆ ಬಿಜೆಪಿಯಲ್ಲಿ ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಾನು ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಪಕ್ಷದ ನಿಯಮಗಳನ್ನು ನಾನು ಫಾಲೋ ಮಾಡೋದೇ ಇಲ್ಲ ಅಂತ ಕೆಲವೊಂದಿಷ್ಟು ಭಿನ್ನ ಮತೀಯರು ಆಗಾಗ ಅಪಸ್ವರವನ್ನು ಎತ್ತುತ್ತಾನೆ ಇರ್ತಾರೆ. ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಮಾಡೋಣ. ಬಹಳ ಮುಖ್ಯವಾಗಿ ಈಗ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಎಸ್, ಈ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ರಾಜ್ಯ ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅರುಣ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇನ್ನು JDSನ ರಾಜ್ಯ ವಕ್ತಾರರಾಗಿರುವಂತಹ ತಿಮ್ಮೇಗೌಡರು ಕೂಡ ಬಂದಿದ್ದಾರೆ. ತಿಮ್ಮೇಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ಕೂಡ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಏನೋ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ತಾರಕಕ್ಕೇರಿದೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣದ ಬಡಿದಾಟ. ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೇಸರಿ ನಾಯಕರಿಗೆ ಈಗ ಭಿನ್ನರದ್ದೇ ದೊಡ್ಡ ಸವಾಲು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೈ ಎಲೆಕ್ಷನ್ ಸೋಲಿನ ಬೆನ್ನಲ್ಲೇ ಭಿನ್ನಮತ ಮತ್ತಷ್ಟು ಉದ್ವಿಗ್ನ. ಈ ಹಿಂದೆ ಕೂಡ ಭಿನ್ನಮತ ಇತ್ತು, ಬೈ ಎಲೆಕ್ಷನ್ ಸೋಲಿನ ಮೇಲೆ ಮತ್ತಷ್ಟು ಉದ್ವಿಗ್ನ ಆಗ್ತಾ ಇದೆ. ವಕ್ಫ್ ವಿರುದ್ಧ ಕೇಸರಿ ಪಾಳ್ಯದಲ್ಲೇ ಈಗ ಪ್ರತ್ಯೇಕ ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ಈಗ ರೆಬಲ್ಸ್ ನಾಯಕರ ಕಾಟ ಒಂದು ಕಡೆ ಶುರುವಾಗ್ತಾ ಇದೆ. ವಿಜಯೇಂದ್ರಗೆ ಬಿಜೆಪಿಯಲ್ಲಿ ಈಗ ಮನೆಯೊಂದು ಎರಡು ಬಾಗಿಲು ಆಗ್ತಾ ಇದೆ. ಒಗ್ಗಟ್ಟಿನ ಪ್ರದರ್ಶನ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಬಿಜೆಪಿ ಬಣದ ಬಡಿದಾಟದಲ್ಲಿ ಕಾರ್ಯಕರ್ತರಿಗೆ ಕಂಗಾಲಾಗ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ಮಾತನ್ನ ಧಿಕ್ಕರಿಸಿ ಯತ್ನಾಳ್ ಟೀಮ್ ಈಗ ವಕ್ಫ್ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ವಕ್ಫ್ ವಿರುದ್ಧ ಹೋರಾಟವನ್ನು ಆಲ್ರೆಡಿ ರೆಬಲ್ಸ್ ಟೀಮ್ ಪ್ರಾರಂಭಿಸಿದೆ. ನಿನ್ನೆಯಿಂದ ಬೀದರ್ನಿಂದ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸಲಿಕ್ಕೆ ಕಸರತ್ತು ಕೂಡ ನಡೀತಾ ಇದೆ. ಮತ್ತೊಂದು ಬಿಜೆಪಿಯ ಟೀಮ್. ಬಿಜೆಪಿಯಿಂದ ಯತ್ನಾಳ್ ಕಿಕ್ಔಟ್ಗೂ ಕೆಲವರ ಒತ್ತಾಯಗಳು ಈಗ ನಡೀತಾ ಇದ್ದಾವೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಹೊತ್ತಲ್ಲೇ ಜೋರಾಗ್ತಾ ಇದೆ ಹೊಸ ನಾಯಕತ್ವದ ಚರ್ಚೆ. ವಿಜಯೇಂದ್ರ ನಮಗೆ ಬೇಡ, ಬೇರೆ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತಹ ವಿಚಾರಗಳು ಈಗ ನಡೀತಾ ಇದೆ. ಭಾರಿ ಕುತೂಹಲ ಮೂಡಿಸ್ತದೆ CT ರವಿ ದೆಹಲಿ ಭೇಟಿ ಒಂದು ಕಡೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ. ಆಂತರಿಕ ಕಲಹ, ವೈಮನಸ್ಸು, ಒಳಬೇಗುದಿ, ಮತ್ತೊಂದು ಕಡೆ ಸೈಲೆಂಟ್ ಆಗಿ ರಾಜ್ಯ ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರುವಂತಹ ಇನ್ಸಿಡೆಂಟ್ಗಳು ಇತ್ತೀಚೆಗೆ ಜೋರಾಗಿ ಕಂಡು ಬರ್ತಾ ಇದ್ದಾವೆ. ಆದರೆ ಇದಕ್ಕೆ ಹೈಕಮಾಂಡ್ ಏನೆಲ್ಲ ಮದ್ದನ್ನು ಅರಿಯುತ್ತೆ? ಎಸ್, ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಸ್, ಅರುಣ್ ಕುಮಾರ್ ಅವರೇ, ಬಹಳ ಮುಖ್ಯವಾಗಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸದ್ಯಕ್ಕೆ ಜಗಜ್ಜಾಹೀರಾಗಿ ಹೋಗ್ತಾ ಇದೆ. ಪಕ್ಷದ ಆಂತರಿಕ ಕಲಹ ಎಲ್ಲ ಪಕ್ಷದಲ್ಲೂ ಇದ್ದೇ ಇರ್ತದೆ, ಒಳಬೇಗುದಿ ಇದ್ದೇ ಇರ್ತದೆ. ಬರೀ ಬಿಜೆಪಿಗಷ್ಟೇ ಸೀಮಿತ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಜಾಸ್ತಿನೇ ಒಳಬೇಗುದಿ ಜಾಸ್ತಿ ಆಗ್ತಾ ಇದೆನೋ. ಒಂದು ಕಡೆ ಯತ್ನಾಳ್ ಟೀಮ್, ಮತ್ತೊಂದು ಕಡೆ ವಿಜಯೇಂದ್ರ ಟೀಮ್ ಈಗ ವಕ್ಫ್ ವಿರುದ್ಧ ಹೋರಾಟಕ್ಕೆ ಈಗ ಮುಂದಾಗ್ತಾ ಇದೆ. ಎಸ್, ಯತ್ನಾಳ್ ಅವರು ರೆಬಲ್ ಆಗಿದ್ದಾರೆ, ಇದ್ರ ಬಗ್ಗೆ ಏನಂತೀರ? ನೋಡಿ, ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮೂಲಕ ಒಂದು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಯತ್ನಾಳ್ರವರು ಇವತ್ತು ಏನು ಹೋರಾಟನ ಕೈಗೆ ತಗೊಂಡಿದ್ದಾರೆ,
ಅದು ವಕ್ ವಿರುದ್ಧ ತಗೊಂಡಿರ್ತಕ್ಕಂಥ ಒಂದು ಹೋರಾಟ. ಓಕೆ, ಆ ಹೋರಾಟ ಇವತ್ತಿನ ದಿನ ರೈತರ ಪರವಾದಂಥ ಹೋರಾಟ, ಮಠ ಮಾನ್ಯಗಳ ಪರವಾದಂಥ ಹೋರಾಟ, ಸರ್ಕಾರಿ ಜಮೀನುಗಳನ್ನು ಉಳಿಸ್ತಕ್ಕಂಥ ಹೋರಾಟ. ಆದರೆ ಇದು ವೈಯಕ್ತಿಕವಾಗಿ ಅವರು ಒಬ್ಬ ಪಕ್ಷದ ನಾಯಕರಾಗಿ ವೈಯಕ್ತಿಕವಾಗಿ ಮಾಡ್ತಿರ್ತಕ್ಕಂಥ ಹೋರಾಟ. ಇದಕ್ಕೆ ಪಕ್ಷದ ಯಾವುದೇ ರೀತಿಯ ಬೆಂಬಲ ಇಲ್ಲ. ಆದರೆ ಅವರೊಬ್ಬ ನಾಯಕರಾಗಿ, ಉತ್ತರ ಕರ್ನಾಟಕದ ಒಬ್ಬ ನಾಯಕರಾಗಿ, ಒಂದು ಸಮುದಾಯದ ನಾಯಕರಾಗಿ ಮತ್ತು ಹಿಂದುತ್ವದ ಒಬ್ಬ ನಾಯಕರಾಗಿ ಈ ಹೋರಾಟವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಹೈಕಮಾಂಡ್ನ ಸಂಪೂರ್ಣವಾದ ಬೆಂಬಲ ಕೂಡ ಇಲ್ಲ, ಮತ್ತೆ ರಾಜ್ಯ ಬಿಜೆಪಿಯ ಬೆಂಬಲ ಕೂಡ ಇಲ್ಲ. ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಸಂವಿಧಾನದಲ್ಲಿ ಇವತ್ತು ಎಲ್ಲ ಪಕ್ಷಗಳಲ್ಲಿ ಎಲ್ಲ ರಾಜಕೀಯ ನಾಯಕರಾಗ್ಬೋದು, ಯಾರದೇ ರೀತಿಯಂಥ ನಾಯಕರಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡ್ತಕ್ಕಂಥ ಒಂದು ಸ್ಥಾನಮಾನ ಸಿಕ್ಕಿರೋದ್ರಿಂದ ಅವ್ರ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ. ಜನಪರವಾದ ಹೋರಾಟ. ಆದರೆ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ, ಪಕ್ಷದ ಚಿಹ್ನೆಗಳನ್ನು ಬಳಸ್ತಿರ್ತಕ್ಕಂಥ ನಿರ್ಧಾರದ ವಿರುದ್ಧ ಖಂಡಿತವಾಗ್ಲೂ ನಮ್ಮ ಪಕ್ಷದಲ್ಲಿ ಹಿರಿಯರು, ಮುಖಂಡರು ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮನ ಖಂಡಿತವಾಗ್ಲೂ ಕೈ ತಗೊಳ್ತಾರೆ. ಎಸ್ ತಿಮ್ಮೇಗೌಡ್ರೆ, ನೀವು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಿಜೆಪಿ ಜೊತೆ JDSನವರು ಮೈತ್ರಿ ಮಾಡ್ಕೊಂಡಿದ್ದೀರಾ. ಬರೀ ಚುನಾವಣೆ ಪರ್ಪೋಸಿಗೆ ಅಷ್ಟೇ ನಿಮ್ಮ ಮೈತ್ರಿ ಅಲ್ಲ, ಈ ರೀತಿಯಾದಂತಹ ಹಲವಾರು ಸವಾಲುಗಳನ್ನು ಎದುರಿಸಲಿಕ್ಕೂ ಕೂಡ ನೀವು ಮೈತ್ರಿಯನ್ನ ಮಾಡ್ಕೊಂಡಿದ್ದೀರಾ. ಈಗ ವಕ್ಫ್ ವಿರುದ್ಧ ಕುಮಾರಸ್ವಾಮಿ ಅವರು ಕೂಡ ಧ್ವನಿಗೂಡಿಸಿದ್ರು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಧ್ವನಿಗೂಡಿಸಿದ್ರು. ಸಾಕಷ್ಟು ಜನ JDSನ ನಾಯಕರು ಕೂಡ ಈಗ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಈಗ ಬಿಜೆಪಿ ಜೊತೆ ನೀವು ಮೈತ್ರಿ ಮಾಡಿಕೊಂಡು JDSನ ನಿಲುವೇನು ಅಂತ ಈ ವಕ್ಫ್ ವಿಚಾರದಲ್ಲಿ? ಸರ್, ಏನಂತಂದರೆ, ಒಂದು ರಾಜಕೀಯವಾಗಿ ನಮ್ಮದು, ಅದು BJP ಕೂಡ ರಾಜಕೀಯ ಪಕ್ಷ, ನಮ್ಮದು ಕೂಡ ರಾಜಕೀಯ ಪ್ರಾದೇಶಿಕ ಪಕ್ಷ. ಏನಾಗುತ್ತೆ, ಮೈತ್ರಿಯನ್ನು ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಇದೆ. ಜೊತೆಗೆ ಯಾವುದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನರಿಗೆ ತೊಂದರೆ ಆದರೆ, ಅದು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಚಾಲಕರಿರ್ಬೋದು, ಮತ್ತು ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ವಿದ್ಯಾರ್ಥಿಗಳು, ಯಾವುದೇ ರೀತಿಯ ತೊಂದರೆಗಳಾದರೆ ಅದರ ವಿರುದ್ಧ ನಾವು ಹೋರಾಡೋದಕ್ಕೆ ಯಾವುದೇ BJP NDA ಆಗಿ ಕೂಡ ಹೋರಾಡ್ತೀವಿ, BJP ಜೊತೆನೂ ಕೂಡ ಹೋರಾಡ್ತೀವಿ, ನಾವು ಕೂಡ ಹೋರಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಜೊತೆಗೆ ಇವತ್ತೇನು ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಏಕಾಏಕಿ ಈ ರೀತಿಯಾದಂಥ ರೈತರ ಮೇಲೆ ನಡೆಸ್ತಕ್ಕಂಥ ದಬ್ಬಾಳಿಕೆ, ನೋಟಿಸ್ ಕೊಡ್ತಕ್ಕಂಥದ್ದು, ಮತ್ತು ಮಠಮಾನ್ಯಗಳ ಇದು ಸ್ಕೂಲ್ ಜಾಗ ಇರ್ಬೋದು, ಈ ರೀತಿಯಾದಂಥ ಒಂದು ನಡವಳಿಕೆಯನ್ನು ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ. ಯಾಕೆಂತಂದರೆ ನೋಡಿ, ಅದು ಕಾನೂನುಬದ್ಧವಾಗಿದ್ದರೆ ಅದಕ್ಕೆ ನಾವು ಯಾವುದೇ ರೀತಿಯಾದ ನಮ್ಮ ತಕರಾರಿಲ್ಲ. ಆದರೆ ಇವರು ಏನು ಒಂದು ರೈತರಿಗೆ ತಿಳಿಸ್ದೇನೆ, ಈಗ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಮೊನ್ನೆ ನೋಡಿ DC ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಅವರ ಸಚಿವರ ಆಜ್ಞೆ ಮೇಲೆಗೆ ನಾನು ರೀತಿ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಂದು ರೀತಿ ಹೇಳ್ತಾರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಚಿವರಾದ ಜಮೀರ್ ಅವರು ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ಈ ರೀತಿಯಾದಂಥ ಒಂದು ಹೇಳಿಕೆ, ಈ ರೀತಿಯಾದಂಥ ಒಂದು ಕಾಂಗ್ರೆಸ್ನ ಧೋರಣೆಯನ್ನು ನಾವಂತೂ ಖಂಡಿಸ್ತೇವೆ, ಅದ್ರ ವಿರುದ್ಧ ಹೋರಾಡ್ತೇವೆ. ನಾವು ಯಾವಾಗಲೂ ರೈತರ ಪರ, ನಮ್ಮ ಕಾರ್ಮಿಕರ ಬಗ್ಗೆ, ನಮ್ಮ ರಾಜ್ಯದ ಪರವಾಗಿ ನಾವು ನಿಲ್ತೇವೆ ಸರ್, ನಾವಿದ್ದೇವೆ. ಓಕೆ. ಈಗ ಅರುಣ್ ಕುಮಾರ್ ಅವರೇ, ಬಹಳ ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಪಕ್ಷದ ನಾಯಕರ ವಿರುದ್ಧವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇರೋದು ಇದೇನು ಮೊದಲೇನಲ್ಲ. ಈ ವಕ್ಫ್ ವಿಚಾರ ಬಂದಿದ್ದಕ್ಕೇನು ಅಂತಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ, ಯಡಿಯೂರಪ್ಪನವರ ಮಕ್ಕಳ ವಿರುದ್ಧವಾಗಿ, ವಿಜಯೇಂದ್ರ ಮತ್ತು ರಾಘವೇಂದ್ರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇರ್ತಾರೆ, ಒಂದಿಷ್ಟು ಭಿನ್ನ ಸ್ವರಗಳನ್ನು ಎತ್ತುತ್ತಾ ಇರ್ತಾರೆ. ಆದರೂ ಕೂಡ ಇದು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿದೆ ಈ ವಿಚಾರಗಳು ಹಲವಾರು ಸಂದರ್ಭದಲ್ಲಿ. ಹೈಕಮಾಂಡ್ ಎಲ್ಲ ಒಂದು ಕಡೆ ಯತ್ನಾಳ್ ವಿಚಾರದಲ್ಲಿ ಮೂಗು ತೂರಿಸ್ತಾ ಇಲ್ವೇನೋ, ಅವರಿಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಸುಮ್ಮನಿರಿ ಆ ಥರ ಎಲ್ಲ ಹೇಳ್ಬೇಡಿ ಅಂತ ಹೇಳ್ತಾ ಇಲ್ವೇನೋ ಅಂತ? ಖಂಡಿತವಾಗ್ಲೂ ನೋಡಿ, ನಮ್ಮದು ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಂಥ ರಾಜಕೀಯ ಪಕ್ಷ ನಮ್ಮದು. ಇಷ್ಟು ದೊಡ್ಡ ಸಂಘಟನೆ ಇರ್ತಕ್ಕಂಥ ನಮ್ಮ ರಾಜಕೀಯ ಪಕ್ಷವಾಗಿ ಖಂಡಿತವಾಗ್ಲೂ ನಮ್ಮ ಪಕ್ಷದ ಹೈಕಮಾಂಡ್ ಆಗ್ಬೋದು ಅಥವಾ ದೆಹಲಿ ಮಟ್ಟದ ನಾಯಕರಾಗ್ಬೋದು, ಖಂಡಿತವಾಗ್ಲೂ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನೋಡಿ, ಎಲ್ಲ ಪಕ್ಷದಲ್ಲೂ ನಾಯಕರುಗಳ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಸಹಜ ಮತ್ತು ಸರ್ವೇ ಸಾಮಾನ್ಯ. ಅದು ಯಾವುದೇ ಪಕ್ಷದಲ್ಲಿ ತಗೋಬಹುದು ನೀವು, ಕೇವಲ ನಾವು BJPನಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ಅಥವಾ ಇನ್ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಅಂತಿಲ್ಲ. ಪ್ರತಿ ಪಕ್ಷದಲ್ಲೂ ಭಿನ್ನಮತ ಇದೆ, ಪ್ರತಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಇದೆ. ಆದ್ರೆ ನಾಯಕರ ವಿರುದ್ಧವಾದಂತ ಹೇಳಿಕೆಗಳು ಏನ್ ನೀಡ್ತಾ ಇದ್ದಾರೆ ಇವತ್ತು, ಅದು ಯಾವುದೇ ಕಾರಣಕ್ಕೂ ಒಂದು ಕ್ಲೋಸ್ ಡೋರ್ ನಲ್ಲಿ ನಡೀತಕ್ಕಂಥ ಸಂವಾದ ಆಗಬೇಕು. ಅದು ಬೀದಿನಲ್ಲಿ ನಿಂತು ನಾವು ಪ್ರೆಸ್ ಮುಂದೆ ಆಗಲಿ ಅಥವಾ ಸಾರ್ವಜನಿಕರ ಮುಂದೆ ಆಗಲಿ ವ್ಯಕ್ತಪಡಿಸ್ತಕ್ಕಂಥ ಮಾತಾಗಬಾರ್ದು. ಇದ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಮ ನಾಯಕರು ಇದ್ರ ಬಗ್ಗೆ ಸೂಕ್ತವಾದಂತೆ ನಿರ್ಧಾರ ತಗೊಳ್ತಾರೆ. ಯಾರು ಈ ವಿಚಾರದಲ್ಲಿ ತಪ್ಪು ನಡ್ಕೊತಾ ಇರ್ತಾರೆ ಅವ್ರನ್ನ ಖಂಡಿತವಾಗ್ಲೂ ಕರೆದು ಮಾತಾಡಿಸುವಂತ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಇದಕ್ಕೆ ಅಂತ್ಯವಂತೂ ಖಂಡಿತವಾಗ್ಲೂ ಆಡ್ತಾರೆ. ಓಕೆ ತಿಮ್ಮೇಗೌಡ್ರೆ, ಬಹಳ ಮುಖ್ಯವಾಗಿ ಇತ್ತೀಚೆಗೆ ವಕ್ಫ್ ವಿಚಾರ
ಸುದ್ದಿ ಆಗ್ತಾ ಇದೆ, ಸದ್ದು ಮಾಡ್ತಾ ಇದೆ. ಸಾಕಷ್ಟು ರೈತರಿಗೆ ಎಲ್ಲೋ ಒಂದು ಕಡೆ ತರ ಕಸಿವಿಸಿ ಆಗ್ತಾ ಇದೆ. ಹೇಳಿ ಕೇಳಿ JDS ಪಕ್ಷ ರೈತರ ಪರವಾಗಿರೋ ಪಕ್ಷ, ದೇವೇಗೌಡರು ಮಣ್ಣಿನ ಮಗ, ಕುಮಾರಸ್ವಾಮಿ ಅವರು ಮಣ್ಣಿನ ಮಗ ಅಂತ ಸಾಕಷ್ಟು ರೈತರು ಕೊಂಡಾಡ್ತಾ ಇದ್ದಾರೆ. ಇವತ್ತು ಅದೇ ರೈತರಿಗೆ ಆಪತ್ತು ಬಂದಿದೆ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ವಕ್ಫ್ ವಿರುದ್ಧವಾಗಿ ಮಾತಾಡ್ತಾ ಇಲ್ವೇನೋ ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂದ್ರೆ ಮೊನ್ನೆ ಚನ್ನಪಟ್ಟಣ ಚುನಾವಣೆ ಇತ್ತು, ಹಾಗಾಗಿ ಎಲ್ಲೋ ಅಲ್ಪಸಂಖ್ಯಾತರ ಮತಗಳು ಒಂಥರ ಡಿವೈಡ್ ಆಗುತ್ತೆ ಅನ್ನುವಂತಹ ಕಾರಣದಿಂದನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಹೋರಾಟದಲ್ಲಿ ಕಾಣಿಸ್ಕೊಂಡಿಲ್ಲ ಕುಮಾರಸ್ವಾಮಿ. ಇಲ್ಲ, ನಾವು ಚುನಾವಣೆ ದೃಷ್ಟಿಯಿಂದ ನಾವು ಈ ತೊಂದರೆ ಆದಾಗ ಸುಮ್ಮನೆ ಇರ್ತಕ್ಕಂಥ ಪಕ್ಷನೂ ಅಲ್ಲ. ನಮ್ಮ ಪೂಜ್ಯರಾದ ದೇವೇಗೌಡರು ಅವರು ಯಾವತ್ತು ರಾಜಕೀಯ ಅವತ್ತಿನಿಂದನೂ ಕೂಡ ಹೋರಾಟ ಮಾಡ್ಕೊಂಡೇ ಬಂದಿರತಕ್ಕಂಥವ್ರು ಹೋರಾಟದ ಪಕ್ಷ. JDS ಅಂದ್ರೆ ಹೋರಾಟ ಪಕ್ಷ ನಮ್ದು, ಜೊತೆಗೆ ರೈತರ ಪಕ್ಷ. ನಾವೇನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಯಾವಾಗಲೂ ಅಷ್ಟೇನೆ, ನಾವು ನಮ್ಮ ಕುಮಾರಣ್ಣ ಸ್ಟೇಟ್ಮೆಂಟ್ ಒಂದ್ಸಾರಿ ಹೇಳಿದ್ರು ನೋಡಿ, ಈ ರೀತಿ ಇದು ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿ ಸರಿಯಲ್ಲ, ಇದನ್ನ ಫಸ್ಟ್ ಹಿಂದಕ್ಕೆ ಪಡೆದೇ ಹೋದ್ರೆ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳಿದ್ರು. ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಮಾಡಿದ್ವಿ, ಹೋರಾಟ ಪ್ರತಿಭಟನೆ ಕೂಡ ಮಾಡಿದ್ವಿ. ನಮ್ಮ ಜಿಲ್ಲಾಧ್ಯಕ್ಷ ರಮೇಶ್ ಗೌಡರ ನೇತೃತ್ವದಲ್ಲಿ ಎಲ್ಲ ನಾಯಕರು ಸೇರಿ ಪ್ರತಿಭಟನೆಯನ್ನು ಮಾಡಿದ್ವಿ. ಜೊತೆ ಅವಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ಇಲ್ಲ, ಆ ರೀತಿಯಾದಂತ ಯಾವ್ದಿಲ್ಲ, ಎಲ್ಲ ನೋಟಿಸ್ ಕೂಡ ವಾಪಸ್ ತಗೊಳಕ್ ಹೇಳಿದೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದಕ್ಕೆ ಕಡಿಮೆ ಆಗಿದೆ. ಇನ್ನೂ ಆ ರೀತಿಯಾದಂತ ಏನಾದ್ರೂ ಒಳಗಡೆಯಿಂದ ಮತ್ತೆ ಮುಂದುವರೆದ್ರೆ ನಮ್ದು ಯಾವಾಗಲೂ ಕೂಡ ಹೋರಾಟ ಇದ್ದೇ ಇರ್ತದೆ. ಬರೀ ಹೋರಾಟ ಅಲ್ಲ, ಮತ್ತೆ ರೈತನ ಇವತ್ತು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ನಡವಳಿಕೆಗೆ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕಾಗುತ್ತೆ. ಅವರು ಒಂದೇ ನಾವು ಅಧಿಕಾರ ಇದೆ ಅಂತೇಳಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹೊರಟ್ರೆ ರೈತರು ಖಂಡಿತ ಹೇಳ್ತೇನೆ, ರೈತರು ಖಂಡಿತ ದಂಗೆ ಎದ್ದೇ ಹೇಳ್ತಾರೆ. ಯಾಕೆಂತಂದ್ರೆ ಇದನ್ನ ನೋಡ್ತಾ ಇರ್ಬೋದು. ಈಗ ವಕ್ಫ್ ಬೋರ್ಡ್ನವರು ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ವಿರೋಧ ಇದೆ JDS ನವರದಾಗ? 100ಕ್ಕೆ 100 ಇದೆ ಸರ್, 100ಕ್ಕೆ 100 ಇದೆ. ಯಾಕೆಂತಂದ್ರೆ ನೋಡಿ, ಈಗ ವಕ್ಫ್ ಬೋರ್ಡ್ ಇದ್ದಕ್ಕಿದ್ದಾಗ ಹೇಗೆ ನೋಟಿಸ್ ಕೊಡ್ಲಿಕ್ಕೆ ಬರುತ್ತೆ? ನಾವ್ ಹೇಳ್ತಕ್ಕಂಥದ್ದು ಅದು ಹೇಗೆ, ಅದು ಮೂಲಾಧಾರವನ್ನೆಲ್ಲ ಕೊಟ್ಟು ರೈತರ ಜೊತೆ ಮಾತಾಡಿ ನೀವು. ಈಗ ಅವ್ರ ಹೆಸರು ಇರ್ತದೆ ಸುಮಾರು ವರ್ಷಗಳಿಂದ, ಅಂದ್ರೆ ಸಡನ್ ಆಗಿ ಬಂದ್ಬಿಟ್ಟು ನಾವು ವಕ್ಫ್ ಬೋರ್ಡ್ ಅಂತ ಯಾರು ಒಪ್ಕೊಳ್ಳಿಕ್ಕಾಗುತ್ತೆ ಸರ್? ಯಾರು ಒಪ್ಕೊಳ್ಳಿಕ್ಕಾಗುತ್ತೆ? ಈಗ ನಮ್ಮ ಯಾವುದೇ ಜಮೀನಲ್ಲಿ ಅವ್ರ ಕಾಂಗ್ರೆಸ್ ಪಕ್ಷದವರಲ್ಲಿ, BJP ಅವರದಲ್ಲಿ, JDS ಅವರದಲ್ಲಿ ಅವ್ರ ತಾತಂದಿರ ಕಾಲದಿಂದನೂ ರೈತರು ಉಳುಮೆ ಮಾಡ್ಕೊಂಡ್ ಬಂದಿರ್ತಾರೆ, ಅದ್ರ ಜೀವನ ನಡೆಸ್ತಾ ಇರ್ತಾರೆ. ಏಕಾಕಿ ಬಂದ್ಬಿಟ್ಟು ನಮ್ದಂತಂದ್ರೆ ಹೇಗೆ ಒಪ್ಕೊಳ್ಳಿಕ್ಕಾಗುತ್ತೆ? ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ. ಹಾಗಾಗಿ ಇದ್ರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅರುಣ್ ಕುಮಾರ್ ಅವರೇ, ಕಾಂಗ್ರೆಸ್ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಒಂದ್ ಕಡೆ ಹೇಳ್ತಾರೆ, BJP ಅವಧಿಯಲ್ಲಿನೇ ರೈತರಿಗೆ ಹೆಚ್ಚು ನೋಟಿಸ್ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಕಡೆಯಿಂದ, ಇದು ಕಾಂಗ್ರೆಸ್ನಿಂದ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ BJP ಅವರು ಅಂತ ಸನ್ಮಾನ್ಯ ಗೃಹ ಸಚಿವರೇ ಹೇಳಿದ್ರಲ್ಲ. ನೋಡಿ, ನಿನ್ನೆ ಕೂಡ ಈ ವಿಚಾರವಾಗಿ ಮಾಧ್ಯಮದ ಮಿತ್ರರು ಈ ವಿಚಾರವಾಗಿ ಆರ್ ಅಶೋಕ್ರವರನ್ನ ಪ್ರಶ್ನೆ ಮಾಡಿದಾಗ ಆರ್ ಅಶೋಕ್ರವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ವಿಚಾರದಲ್ಲಿ BJP ಸರ್ಕಾರದ ಅವಧಿಯಲ್ಲಾಗ್ಬೋದು ಅಥವಾ ಇನ್ಯಾವುದೇ ಅವಧಿನಲ್ಲಾಗಿರ್ತಕ್ಕಂಥ ಇಂಥ ಲೋಪದೋಷಗಳು ಏನೇ ಇದ್ರು, ಯಾರ ಅಧಿಕಾರಿ ಮಾಡಿರ್ತಾನೆ ಅವನನ್ನ ಶಿಕ್ಷೆ ಗುಡಿಪಡಿಸುವಂತ ಕೆಲಸ ಮಾಡಿ. ನಾವು ಯಾವುದೇ ಕಾರಣಕ್ಕೂ ರೈತರ ವಿರುದ್ಧವಾಗಲಿ, ಮಠಮಾನ್ಯಗಳ ವಿರುದ್ಧವಾಗಲಿ, ಇನ್ಯಾರದೇ ವಿರುದ್ಧವಾಗಲಿ ಅವ್ರ ಆಸ್ತಿಯನ್ನು ಕಬಳಿಕೆ ಮಾಡೋದಕ್ಕೆ ನಾವು ಸಹಕಾರ ನೀಡೋದಿಲ್ಲ. ನಮ್ಮ ಅವಧಿನಲ್ಲಾಗಿದ್ಯಾ, ಯಾರ ಅಧಿಕಾರಿ ಕಾರಣ, ಅದಕ್ಕೆ ಯಾರು DC ಆಗಿರ್ತಾನೆ ಅಥವಾ ಯಾರು ತಹಸೀಲ್ದಾರ್ ಆಗಿರ್ತಾರೆ, ಯಾರು AC ಆಗಿರ್ತಾರೆ, ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ. ನೀವು ಇವತ್ತು ಕೂಡ ಯಾಕೆ ಮುಂದುವರಿಸ್ತಾ ಇದ್ದೀರಾ? ನೀವು ಅದನ್ನ ಇವತ್ತು ಕೂಡ ಯಾಕೆ ಮುಂದುವರಿಸ್ತಾ ಇದ್ದೀರಾ? ತನಿಖೆಗೆ ಒಳಪಡಿಸಿ. ಆರ್ ಅಶೋಕ್ರವ್ರು ಹೇಳಿದ್ದಾರೆ, ಇದನ್ನ ಬರುವಂತ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಪ್ರಶ್ನೆ ನಾವು ಎತ್ತೋರಿದ್ದೀವಿ, ಇದಕ್ಕೆ ಸ್ಪಷ್ಟವಾದಂತ ಉತ್ತರನ ಸರ್ಕಾರ ನೀಡಬೇಕಾಗುತ್ತೆ. ಸರ್ಕಾರ ಈ ನಡೆಯನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ಈ ವಿಚಾರದಲ್ಲಿ ಉಗ್ರವಾದಂತ ಹೋರಾಟ ಮಾಡೋದಿದ್ದೀವಿ. ಡಿಸೆಂಬರ್ 6ನೇ ತಾರೀಕಿನಿಂದ ರಾಜ್ಯಾಧ್ಯಕ್ಷರು ಈಗಾಗಲೇ ಟೂರ್ನ ಪ್ಲಾನ್ ಮಾಡಿದ್ದಾರೆ. ರಾಜ್ಯವ್ಯಾಪಿ ಇದು ಉಗ್ರವಾದಂತ ಹೋರಾಟ ಆಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ. ಈಗೇನಾದ್ರೂ ಈ ವಿಚಾರವಾಗಿ ಅವರು ಈ ನೋಟಿಸ್ಗಳನ್ನು ಹಿಂಪಡಿದೇ ಇದ್ರೆ, ರೈತರ ಪರವಾಗಿ ಅವ್ರು ನಿಲ್ದೇ ಇದ್ರೆ, ಖಂಡಿತವಾಗಲೂ ಅವರು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮನ ಎದುರಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ವಿನಾಯಕ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ತಮಗೆ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಮೊದಲ ಪ್ರಶ್ನೆ, ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಕಾಂಗ್ರೆಸ್ ಮೂಗು ತೂರಿಸ್ತಾ ಇದೆ ಅಂತ BJP ಮತ್ತು JDS ನವರು ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ಯತ್ನಾಳ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಒಂದು ಕಡೆ BJP ಪಾಳ್ಯದಲ್ಲಿ ಯತ್ನಾಳ್ ಈಗ ವಕ್ಫ್ ವಿರುದ್ಧವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ವಕ್ಫ್ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ತಾವೇನಂತೀರಾ? ಮೊದಲಿಗೆ ಇದು ವಕ್ಫ್ ವಿಚಾರ ಬಂದು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಒಂದು ಸಂದೇಶನ ಕೊಟ್ಟಿದ್ದಾರೆ, ಮಾಧ್ಯಮ ಮುಖಾಂತರನೂ ತಿಳಿಸಿದ್ದಾರೆ. ಈ ವಕ್ಫ್ ವಿಚಾರ ಅಂತ ಬಂದಾಗ ಅವತ್ತಿನ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಒಂದು ಅನೇಕ ಕಾರ್ಯಕ್ರಮದಲ್ಲಿ ಅವರು ಒಂದು ಹೇಳಿಕೆನ ಕೊಟ್ಟರು, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಸಂರಕ್ಷಣೆ ಮಾಡಬೇಕು, ಮತ್ತೆ ವಕ್ಫ್ಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಖಾತೆಗಳನ್ನ ಮಾಡ್ಬೇಕಂತೇಳಿ ಅವರು ಒಂದು ಆದೇಶ
ಮಾಡಿದ್ರು. ಅದು ಬಿಜೆಪಿ ಮಿತ್ರರಿಗೂ ಗೊತ್ತು, Yes. ಇಡೀ ರಾಜ್ಯದ ಜನತೆ ಮುಂದೆ ಇದೆ. ಅದಾದ ಮೇಲೆ ಇದು ರಾಜಕೀಯ ಚುನಾವಣೆ ಬಂತಿಲ್ಲ, ಚುನಾವಣೆ ಬಂತಲ್ಲ. ಈಗ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಸರ್ಕಾರ ಯಾವ ರೀತಿ ಜನಪರ ಕಲ್ಯಾಣ ಯೋಜನೆಗಳು ಮಾಡ್ಕೊಂಡ್ ಬರ್ತಾ ಇದ್ಯೋ ಅದೇ ರೀತಿ ನಡ್ಕೊಂಡ್ ಬರ್ತಾ ಇದ್ರು. ಈ ಉಪಚುನಾವಣೆ ಬಂದಾಗ ಈ ಸಬ್ಜೆಕ್ಟ್ ಬಂದಿದ್ದು. Okay. ಉಪಚುನಾವಣೆ ಇಲ್ಲ ಅಂದಿದ್ರೆ ಈ ವಕ್ಫ್ ವಿಚಾರ ಎಲ್ಲೂ ಬರ್ತಾ ಅಲ್ಲ, ಈ ಇಲ್ಲ. ವಕ್ಫ್ ವಿಚಾರ ಮೊದಲು ಮೊನ್ನೆ ಉಪಚುನಾವಣೆ ಮೊನ್ನೆ ಘೋಷಣೆ ತಂದಿದ್ದಾರೆ ಕಾಂಗ್ರೆಸ್ ಅಲ್ಲ, ಅವರು. ಸರ್, ಇಲ್ಲ, ಇಲ್ಲ. ನೋಟಿಸ್ ಕೊಟ್ಟವ್ರು ಯಾರು? ನೋಟಿಸ್ ಸರ್, ಕೊಟ್ಟು ನೋಟಿಸ್ ಕಾಂಗ್ರೆಸ್ ರೈತರು ಅವರು ಕೊಡಲ್ಲ. Yes, ಒಂದು ಅಲ್ಲ, ನಿಮಿಷ ಸರ್, ಹೇಳ್ತೀನಿ. ಕೋಲಾರದಲ್ಲಿ ಸರ್, ಬರುವವರೆಗೆ ಇದು- JCB ಅರೆಸ್ಟ್ ಮಾಡಿದ್ರು ಪೊಲೀಸರು ಬಂದು. ಒಂದು ನಿಮಿಷ Yes, yes, ತಿಳಿಸ್ತೀನಿ. ಒಂದು ನಿಮಿಷ. ಅದು ಮುಂದುವರೆದ ವಿಚಾರ. Okay. ಕಳೆದ ಸರ್ಕಾರ ಇದ್ದಾಗ ಅವತ್ತಿನ ಏನು ಅಧಿಕಾರದಲ್ಲಿದ್ರು ಅವ್ರು ಕೊಟ್ಟಂತ ವಿಚಾರದ ಮೇಲೆ ಇದು ಮುಂದುವರೆದಿದ್ದು. ಓಕೆ. ಹೊಸದಾಗಿ ಏನು ಇವರಿಗೆ ಅಲ್ಲ, ಆ election ರೈತರಿಗೆ- ಒಂದೂವರೆ ವರ್ಷ ಸುಮ್ನೆ ಹಾಕಿದ್ರು ಸರ್, election ಒಂದೂವರೆ ವರ್ಷ ಬಂದಿದ್ದು ಸುಮ್ನೆ ಅವರಿಗೆ. ಹಾಕಿದ್ರು. ಸರ್, ಈ ಅದಕ್ಕೆ ಹೋರಾಟ ಇನ್ನೊಂದು ವಿಚಾರ ಹೇಳ್ತೀನಿ. ರೈತರುಗಳ ಪಾಣಿನ ಇಟ್ಕೊಂಡು ಬೀದಿಗೆ ಇಳಿಯುವಂತ ಪ್ರಮೇಯ ಬರ್ತಿತ್ತು ಸರ್ ಇವತ್ತು. ಅದಕ್ಕೊಂದು ವಿಚಾರ Yes, yes, ಅಲ್ಲ, ಹೇಳ್ತೀನಿ. ಇವ್ರ ಹತ್ರ ವಿಚಾರ ತಿಳ್ಕೊಂಬೋಣ. ಆ ಹೇಳಿ. ವಿಚಾರ ಬಂದ ಮೇಲೆ ಸ್ಪಷ್ಟವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಅವರು ಮತ್ತೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮತ್ತೆ ನಮ್ಮ ವಸತಿ ಸಚಿವರು ವಕ್ಫ್ ಸಚಿವರಾದಂತ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಧ್ಯಮ ಮಿತ್ರರಿಗೆ ಮಾಹಿತಿಯನ್ನು ಕೊಟ್ಟರು. ರಾಜ್ಯದ ಜನತೆಗೆ ಮಾಹಿತಿ ಹೋಗಿದೆ, Okay. ಸಂದೇಶ ಕೊಟ್ಟಿದ್ದಾರೆ. ಇದು ರೈತರನ್ನ ಎಬ್ಬರಿಸುವಂತ ಜಾಗ ಅಲ್ಲ, ಇದು ವಕ್ಫ್ ವಿಚಾರ ಪಟ್ಟಂತ ಆಸ್ತಿಗಳಿಗೆ ಸಂರಕ್ಷಣೆ ಮಾಡ್ತೀವಿ. ರೈತರಿಗಾಗ್ಲಿ ಯಾರು ಆ ಜಾಗದಲ್ಲಿ ಇರ್ತಾರೆ, ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿ ತೊಂದರೆ ಅಂತ ಸ್ಪಷ್ಟವಾದ ಒಂದು ಮಾಹಿತಿನ ಕೊಟ್ಟು ಸಂದೇಶನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸಹ ಅದೇ ರೀತಿ ಹೇಳಿದಾರಲ್ಲ, Okay. ಇವತ್ತೇನು ತೊಂದರೆ ಆಗ್ತಿಲ್ವಲ್ಲ, ಚುನಾವಣೆಗೆ ಇವರು ಮುಂದಕ್ಕೆ ಹೋಗ್ಬೇಕಾದ್ರೆ ಚುನಾವಣೆಗೆ ಯಾವ್ದಾದ್ರು ವಿಚಾರ ಬೇಕಾಗಿತ್ತು, ಆ ಚುನಾವಣೆ ವಿಚಾರ ಮಾತಾಡ್ತಾ ಇದ್ದಾರೆ. ಯಾಕೆ ಇವತ್ತು ಇವರು ಎತ್ತೇಳವ್ರು ಹೋಗ್ತಾರಲ್ಲ ಪಾದಯಾತ್ರೆನ ತಡೆ ಹಿಡಿಬೋದಾಗಿತ್ತಲ್ಲ ಬಿಜೆಪಿ ಅವರು, ಯಾಕೆ ಮಾಡ್ತಾ ಇಲ್ಲ ಕೆಲಸ? ಯಾಕೆ ವಿಜೇಂದ್ರ ಅವ್ರ ಕೆಲ ಅವ್ರಿಗೆ ಪಕ್ಷದ ಅಧ್ಯಕ್ಷ ಇದ್ರಲ್ಲ, ಅವ್ರ ಕೆಲ ತಾಕತ್ತಿಲ್ಲ, ಅವ್ರು ಹೇಳ್ತಲ್ಲ ತಾಕತ್ತಿದ್ರೆ ದಮ್ ಇದ್ರೆ ಅಂತ ನಿಲ್ಸಿ ವಿರೋಧ ಮಾಡ್ತಿರಲ್ಲ. ಇವ್ರದೊಂದು ಬಣ ಅಂತೆ ಅವ್ರದೊಂದು ಬಣ ಅಂತ, ಎರಡು ಬಣ ಇಲ್ಲ ಅಲ್ಲಿ. ನೋಡಿ, ಎಂಟು ಬಣ ಇಲ್ಲ ಯತ್ನಾಳ್ ಅಲ್ಲಿ. ಅವರು ಹೇಳ್ತಿದ್ದೇನೆ, ಎಂಟು ಬಣ ಇಲ್ಲ ಅಲ್ಲಿ. ಹೋರಾಟ Okay, okay, ಬಗ್ಗೆ, ವಿಚಾರ ಇಲ್ಲ ಅಲ್ಲ. ಯತ್ನಾಳ್ ಅವ್ರ ಹೋರಾಟದ ಅವ್ರವ್ರ ಬಗ್ಗೆ ಸ್ಥಾನಗಳನ್ನ ತಕರಾರಂತೂ ಖಂಡಿತವಾಗ್ಲೂ ಅವ್ರವ್ರ ಇಲ್ಲ. ಸ್ಥಾನಗಳನ್ನ ಅವ್ರು ವೈಯಕ್ತಿಕವಾಗಿ ಬಲಿಷ್ಠಾಗೋದಕ್ಕೆ ಮುಂದೆ ಇನ್ನೆಲ್ಲ ಇದೆ ಚುನಾವಣೆ. ನೀವು 2028 ಚುನಾವಣೆ ಇದೆಯಲ್ಲ, ಪ್ರಯತ್ನ ಮಾಡಿ ಈಗ ಯತ್ನಾಳ್ ಅವರಿಗೆ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ನಾನು ಹೋರಾಟ ರೈತರ ಮಾಡ್ತಾ ಪರವಾಗಿ ಇದ್ದೀನಿ ಅಂತ ನಿಂತಿದ್ದಾರೆ. ಹೇಳಿ. ತಪ್ಪ ಹಾಗಾದ್ರೆ ಸರ್ ರೈತರು ಪರವಾಗಿ ಮಾಡ್ತಿಲ್ಲ ಅವರು, ಇನ್ಯಾರ ಪರವಾಗಿ ಮಾಡ್ತಿದ್ದಾರೆ? ಇನ್ಯಾರ ಅಲ್ಲಿ ನೋಡಿ, ಪರವಾಗಿ ಮಾಡ್ತಿದ್ದಾರೆ? ಒಂದು ವೇದಿಕೆಯಲ್ಲಿ ಹೋಗಿ ಇದೆ ಯಾವುದೋ ತೆಲಂಗಾಣ ಒಂದು ಜಿಲ್ಲೆಯಲ್ಲಿ, ಬಾಗಲಕೋಟೆ ತೆಲಂಗಾಣ ಜಿಲ್ಲೆಯಲ್ಲಿ ಅಲ್ಲಮಪ್ರಭು ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ. ಓಕೆ. ಇದು ನಮ್ಮ ಕಾರ್ಯಕ್ರಮ ಆಯ್ತು, ನಮ್ಮ ಸಮುದಾಯದ ಒಂದು ಕಾರ್ಯಕ್ರಮ. Yes, ಜನಗಳು ಒಕ್ಕಲೆಬ್ಬಿಸಿ ಧಿಕ್ಕಾರಕ್ಕೂ ಕಳಿಸಿದ್ದಾರೆ. Okay, okay. ಇಲ್ಲೇನು ನೀವು ಧರ್ಮನ ಹೊಡಿಯಕ್ ಬರಬೇಡಿ, ನಾವು ಜನತೆಗಳು ಒಗ್ಗಟ್ಟಾಗಿದ್ದೀವಿ, ನಾವು ಸಮಾನವಾಗಿದ್ದೀವಿ. ನೋಡಿ, ಎಲ್ಲೆಲ್ಲಿ ಸಮಾರಂಭಗಳು ನಡೆಯುತ್ತೆ, ಯಾರೆಲ್ಲ ವಿರೋಧ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ವಸತಿ ತಿಳಿದಿದೆ. ಸಚಿವರು ಯಾಕೆ ರೈತರು ಅಟ್ಯಾಕ್ ಮಾಡಿದ್ರು? ಕೇಳಿ, ರೈತರು ಯಾಕೆ ಅಟ್ಯಾಕ್ ಮಾಡಿದ್ರು? ಜಮೀರ್ Yes, ಅಹ್ಮದ್ yes, ಅವರು? ವೇದಿಕೆಯಿಂದ ಉಗಿದು Okay, ಕಳಿಸಿದ್ದಾರೆ ಜನ. okay. ಈಗ ನಿಮ್ ಸರ್ಕಾರದ ರೈತರು ಅಟ್ಯಾಕ್ ಮಾಡಿದ್ರು ಯಾಕೆ ಸರ್? Okay. ಇದೇ ಯತ್ನಾಳ್ ಅವರಿಗೆ ನಿಮ್ ವೇದಿಕೆಯಿಂದ ಸರ್ಕಾರದ ಮಂತ್ರಿಗಳು ಗೆರವ್ ಏನ್ ಮಾಡ್ತಾ ಇದಾರೆ ಜನ? Yes, ಇದೇ yes, ಜನ yes. ಕಳಿಸಿದ್ದಾರೆ. ಏನ್ ಮಾಡ್ತಾ ಇದಾರೆ? ಗೆರವ್ ಮಾಡ್ತಾ ಇದೇ ಇದಾರೆ. ತಾನೇ. ಅದ್ರ ಬಗ್ಗೆ ಅದೇ ವಿಚಾರ ಜಿಲ್ಲೆ ಹೇಳಿ. ಅವ್ರು ತಾನೇ. Yes, ಒಂದು ಇವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಬಂದು ನಮ್ಮ ಇವ್ರಿಗೆ ದೇಶಕ್ಕೆ ಅದೇ ಪಕ್ಷದ ಜೊತೆ ಪ್ರತಿಭಟನೆ ಮಾಡ್ತಿರೋದು, ಬೇರೆ ಪಕ್ಷ ನಮ್ಮ ಮಾಡ್ತಾರೆ. ದೇಶಕ್ಕೆ ಹೊರಗಿನವರಿಗಿಂತ ಒಳಗಿನವರ ಆ ಒಂದು ಆಪತ್ತೇ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಮಾತಿತ್ತು. ಅದೇ ರೀತಿಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಹೊರಗಿನವರಿಗಿಂತ ಒಳಗಿನವರ ಒಂದು ಆಂತರಿಕ ಕಲಹಗಳಿಂದಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದರಲ್ಲಿ ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾದಂಥ ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ. ಅದೇನು ಅಂತ ಹೇಳ್ತೀವಿ ಸಣ್ಣ ಬ್ರೇಕ್ ಆದಮೇಲೆ.
ಫ್ರೀಡಮ್ಮು ಅದಕ್ಕೂ ಬಿಫೋರ್ ಕಸ್ತೂರಿಯಲ್ಲಿದ್ದೆ, ಪ್ರಜಾದಲ್ಲಿದ್ದೆ. ಕಸೂರಿಂದಾನೇ ಎಲ್ಲ ತುಂಬ ಜನ ಬಂದ್ಬಿಟ್ರಲ್ಲ. ಹೌದು, ಕ್ಲೋಸ್ ಆಯ್ತು. ಇದು ಯಾರು ಸರ್ ಈಗ ರಮೇಶ್ ಅಂತ ಯಾರೋ ರಮೇಶ್ ಇದು ಒಬ್ಬ ಸಂಘದವ್ರು ಸರ್, ರಾಮಚಂದ್ರ ಸರ್ ಅಂತ. ಪ್ರಮೋದ್ ನಮ್ಮ ಮನೆ ಪಕ್ಕದಲ್ಲಿ ಚಾಮರಾಜ. ಹೌದಾ? ಪ್ರಮೋದ್ ಹೌದಾ? ಮೊಬೈಲ್ ಎಲ್ಲ ಸೈಲೆಂಟ್ ಇದೆಯಲ್ಲ. ಸೊ ಅರುಣ್ ಕುಮಾರ್ ಅವ್ರ ನೆಕ್ಸ್ಟ್ ಕ್ವಶನ್ ನಿಮಗೆ. ಬಿಜೆಪಿ ವರ್ಸಸ್ ಬಿಜೆಪಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಯಾವುದೇ ಒಂದು ಪಕ್ಷಕ್ಕೆ ಆಂತರಿಕ ಕಲಹ, ಒಳಜಗಳ, ಒಳಬೇಗುದಿ, ಕಚ್ಚಾಟಗಳಿಂದಲೇ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆದಂತಹ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ಈಗ ಬಿಜೆಪಿಗೂ ಕೂಡ ಅದೇ ಪರಿಸ್ಥಿತಿಯಾಗಿದೆ. ಮತ್ತೊಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ವಿಷಗಾಳಿ ಕೂಡ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಆಗಾಗ ಜೋರಾಗಿ ಬಡಿತಾ ಇರ್ತದೆ. ಅರುಣ್ ಕುಮಾರ್ ಅವರೇ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಾ ಇದೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಅಂತ ಸ್ವತಃ ನಿಮ್ಮ ಯತ್ನಾಳ್ ಅವರೇ ಹೇಳಿದ್ದಾರೆ. ಬೇರೆ ಕಾಂಗ್ರೆಸ್ ಅಥವಾ JDS, ಆಮ್ ಆದ್ಮಿ ಅವರ ಎಲ್ಲ ಹೇಳಿದಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ, ಅದು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೆಸರನ್ನೇ ಮೆನ್ಷನ್ ಮಾಡಿ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ನಿಜಕ್ಕೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಅಂತ ನೋಡಿ. ಈ ವಿಚಾರವಾಗಿ ನಾನು ಈ ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮೊದಲೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯತ್ನಾಳ್ರವರು ನಮ್ಮ ಪಕ್ಷದ ಒಬ್ಬ ನಾಯಕರು. ಆದರೆ ಅವ್ರಿಗೆ ಕೊಡ್ತಕ್ಕಂಥ ಪಕ್ಷದ ವಿರುದ್ಧವಾಗಿ ಕೊಡ್ತಕ್ಕಂಥ ಹೇಳಿಕೆಗಳಾಗ್ಬೋದು ಅಥವಾ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಹೇಳಿಕೆಗಳಿಗೂ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ವಿಚಾರವಾಗಿ ಖಂಡಿತವಾಗಲೂ ನಮ್ಮ ಪಕ್ಷದ ಹೈಕಮಾಂಡ್ ಆಗ್ಬೋದು ಅಥವಾ ದೆಹಲಿ ಮಟ್ಟದ ನಾಯಕರಾಗ್ಬೋದು ಈ ವಿಚಾರವಾಗಿ ಗಮನ ಹರಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಅವ್ರನ್ನ ಕರೆದು ಮಾತಾಡಿಸುವಂಥ ಪ್ರಯತ್ನ ಕೂಡ ಆಗುತ್ತೆ. ಅವ್ರು ಏನಾದರೂ ತಪ್ಪು ಮಾಡ್ತಾ ಇದ್ರೆ ಅದನ್ನು ತಿದ್ದುವಂಥ ಪ್ರಯತ್ನ ಕೂಡ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ. ಇದು ಯಾವುದೇ ರೀತಿಯ ಪಕ್ಷಕ್ಕೂ ಯತ್ನಾಳ್ರವರ ಹೇಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಈಗಲೂ ಕೂಡ ತಮ್ಮ ಮಾಧ್ಯಮದ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಯತ್ನಾಳ್ರವರ ವೈಯಕ್ತಿಕವಾದಂಥ ಹೇಳಿಕೆಗಳಿಗೂ ಬಿಜೆಪಿಯ ಪಕ್ಷಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ರಾಜಕಾರಣದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಿಜಕ್ಕೂ ನಾನು ಹೇಳ್ತಿದ್ದೀನಲ್ಲ ಸರ್, ಈಗ ಏನ್ ಗೊತ್ತಾ, ಯತ್ನಾಳ್ರವ್ರ ಹೇಳಿಕೆ ಬಗ್ಗೆ ಮಾತ್ರ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಯತ್ನಾಳ್ರವ್ರ ಹೇಳಿಕೆ ತಾನೇ ಇದು. ಯತ್ನಾಳ್ರವ್ರು ಹೇಳ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ. ಖಂಡಿತವಾಗ್ಲೂ ಅವರ ಹೇಳಿಕೆಗೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. ಆತರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ರಾಜ್ಯ ಬಿಜೆಪಿಗೆ ಇಲ್ಲ. ನೋಡಿ, ಆತರ ಮಾಡಬೇಕು ಅನ್ನಂಗಿದ್ರೆ ಮೂಡ ಪ್ರಕರಣವಾಗಿ ನಾವು ಮೈಸೂರು ಚಲೋ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಮೈಸೂರು ಚಲೋ ಎಂತ ಬೃಹತ್ ಆದಂತ ಕಾರ್ಯಕ್ರಮ ಮತ್ತು ನಮ್ಗೆ ಸಿಕ್ಕಂತ ಬೆಂಬಲ ತಾವು ನೋಡಿದ್ದೀರಿ. ಆ ಹೋರಾಟದಲ್ಲಿ JDS ಮತ್ತು ಹೋರಾಟ ಮಾಡಿದ್ರೆ ಏನ್ ಪ್ರಯೋಜನ ಆಯ್ತು? ಏನ್ ಪ್ರಯೋಜನ? ಇದು ಸರ್ ಇಲ್ಲಿ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಸರ್ಕಾರ ಮೊಂಡು ಬಿದ್ದಿದೆ ಸರ್. ಕಾಂಗ್ರೆಸ್ ಸರ್ಕಾರ ಮೊಂಡು ಬಿದ್ದಿದೆ. ಹೈಕೋರ್ಟ್ನಲ್ಲಿ ಆದೇಶ ಆಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ತಾವೇ ನೋಡಿದ್ದೀರಿ. ರಾಜೀನಾಮೆ ಕೊಡಿಸಬೇಕು ಅಂತ ಹಠ ಹಿಡಿದು. ಹೌದು ಸರ್. ಸರ್ ಸರ್ ಮೊಂಡುತನಕ್ಕೆ ಎಲ್ಲಿದೆ ಸರ್ ಬೆಲೆ? ಮೊಂಡುತನ ಮಾಡೋಂಥವ್ರಿಗೆ ಏನ್ ಹೇಳ್ತೀರಿ ನೀವು? ಈಗ ನೋಡಿ, ಮೂಡ ಪ್ರಕರಣದಲ್ಲಾಗ್ಬೋದು ಅಥವಾ ವಾಲ್ಮೀಕಿ ಹಗರಣದಲ್ಲಾಗ್ಬೋದು, ತಮಗೆ ಸ್ಪಷ್ಟವಾಗಿ ಹೈಕೋರ್ಟ್ ಕೂಡ ಪ್ರಶ್ನೆ ಎತ್ತಿ ಹೇಳಿದೆ, ಮತ್ತೆ ಶಿಕ್ಷೆ ಕೂಡ ಗುರಿಪಡಿಸಿದೆ. ಯಾರು? ನಾಗೇಂದ್ರ ಅವ್ರನ್ನ ED ಅವ್ರು ತನಿಖೆ ಮಾಡಿ ಅವ್ರ ತಪ್ಪಿತಸ್ಥರು ಮತ್ತೆ ಅಲ್ಲಿ ಏನ್ ನಡೆದಿತ್ತು ಹಗರಣಗಳು. ಸರ್ ಮೊಂಡುತನ ಇರುವಂತ ಸರ್ಕಾರ ಸರ್, ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಂತಾರೆ ಇಷ್ಟು ಕೋಟಿ ಹಗರಣ ಆಗಿದೆ ಅಂತ. ಅದಕ್ಕಿಂತ ಏನ್ ಬೇಕು? ಅವ್ರ ಕೆಳಗಡೆ ಅವರು ಹಸ್ತ ಇಲ್ದಲೇನೆ ಅಥವಾ ಅವ್ರ ಹಸ್ತಕ್ಷೇಪ ಇಲ್ದಲೆ ಇದೆಲ್ಲ ಆಗ್ತದ? ಹಗರಣ ಆಗಿದೆ ಅಂತ ಒಪ್ಕೊಂತಾರೆ, ರಾಜೀನಾಮೆ ಕೊಡೋದಕ್ಕೆ ನೈತಿಕತೆ ಇಲ್ಲ ಅವ್ರಿಗೆ. ನೈತಿಕತೆ ಇಲ್ದಿರೋ ನೋಡಿ, ಇಲ್ಲಿ ಹೇಳ್ತೀನಿ ಕೇಳಿ, ಹೋರಾಟ ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ಸರ್ಕಾರ ಕಿತ್ತು ಹೋಗಿಯವರೆಗೂ ನಮ್ಮ ಹೋರಾಟ ನಿರಂತರ. ಮೊಂಡುತನ ಇರುವಂತವ್ರಿಗೆ
ಜನ ತಕ್ಕ ಅರುಣ್ ಕುಮಾರ್ ಪಾಠಗಳನ್ನ ಅವರೇ, ಮುಂದಿನ ನಿಮ್ಮಲ್ಲಿ ಎರಡು ಬಣ ಇದ್ರೆ ನಿಮ್ಮಲ್ಲಿ ಸ್ಟ್ರಾಂಗ್ ಇಲ್ಲ, ನಿಮ್ಮಲ್ಲಿ ಇಲ್ಲಿ ಒಗ್ಗಟ್ಟಿಲ್ಲ ಹೇಳ್ತೀನಿ, ಯಾವ ಅಂದ್ರೆ ಬಣನೂ ಹೇಗೆ ಸರ್ಕಾರ ಇಲ್ಲ. ಕಿತ್ತೊಗಿತೀರಾ ಬಿಜೆಪಿ ನೀವು? ಒಂದೇ ಬಣ, ಬಿಜೆಪಿ ರಾಜ್ಯ ಬಿಜೆಪಿ ಒಂದೇ ಬಣ, ರಾಜ್ಯ ಬಿಜೆಪಿ ನಮ್ಮ ಏನ್ ಕೇಂದ್ರ ಸರ್ಕಾರ ಅಲ್ಲ, ಈಗ ನೀವು ಇಲ್ಲಿ ಮೋದಿ ಕೂತ್ಕೊಂಡು ಅವರ ಹೇಳ್ತೀರಾ, ನೇತೃತ್ವದಲ್ಲಿ, ಇಲ್ಲಿ JP ಕೂತ್ಕೊಂಡು ನಡ್ಡಾ ಹೇಳ್ತೀರಾ, ಅವರ ನೇತೃತ್ವದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಜಗಜ್ಜಾಹೀರಾಗಿ ಹೋಗಿದೆಯಲ್ಲ, ಏನಿಲ್ಲ. ಹಾಗಾದ್ರೆ ಯತ್ನಾಳ್ ಹೋರಾಟ ಮಾಡ್ತಾ ಇದ್ದಾರೆ, ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ರವ್ರ ಒಂದು ಪ್ರಕರಣ ತಾವು ಮುಂದಿಡಬೇಡಿ. ಯತ್ನಾಳ್ರವ್ರ ಒಂದು ಪ್ರಕರಣದಿಂದ ಬಿಜೆಪಿ ಆಗೋದಿಲ್ಲ. Okay. ಯತ್ನಾಳ್ರವ್ರ ಒಬ್ಬರಿಂದ ಬಿಜೆಪಿ ಅಲ್ಲ, ಯತ್ನಾಳ್ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಿಜೆಪಿ ಅಲ್ಲ. ಬಿಜೆಪಿ ಬಹಳಷ್ಟು ಜನರುಗಳ ಶ್ರಮದಿಂದ ಇವತ್ತು ಬಿಜೆಪಿ ಏನ್ ಸ್ಥಾನಮಾನ ತಗೊಂಡಿದೆ ತಗೊಂಡಿರುವಂತದ್ದು, ಯಾರೋ ಒಬ್ಬ ವ್ಯಕ್ತಿಯಿಂದ ಆಗೋದಂತದಲ್ಲ. Okay. ಯತ್ನಾಳ್ರವರು ಇವತ್ತು ಭಿನ್ನವಾಗಿ ಕೆಲವು ಮಾತುಗಳನ್ನ ಆಡಿರ್ಬೋದು. ಹಂಗಂತ ಹೇಳಿ ಎರಡು ಬಣ ಇದೆ, ಎರಡು ಗುಂಪಾಗ್ಬಿಟ್ಟಿದೆ, ಬಿಜೆಪಿ ಒಡೆದೋಗಿದೆ ಅಂತ ಹೇಳಿಕೆಗಳು ಖಂಡಿತವಾಗ್ಲೂ ನಾವು ಒಪ್ಪುವಂತದಲ್ಲ. ಖಂಡಿತವಾಗ್ಲೂ ಬಿಜೆಪಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಈ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಏನ್ ಬಿಜೆಪಿ ಮುಂದಿನ ದಿನಗಳಲ್ಲಿ ತಗೊಳ್ತಕ್ಕಂಥ ಹೋರಾಟಗಳಾಗ್ಬೋದು ಅಥವಾ ಮಾಡ್ತಕ್ಕಂಥ ಕೆಲಸಗಳನ್ನ ತಾವು ಮುಂದಿನ ಮತ್ತೊಂದು ಕಡೆ ಕಾಂಗ್ರೆಸ್ ವಕ್ತಾರರು ಒಂದು ಪ್ರಸ್ತಾಪ ಮಾಡಿದ್ರು, ವಿನಾಯಕ್ ಅವರು ತನ್ನ ವರ್ಚಸ್ಸನ್ನ ವೃದ್ಧಿಸಿಕೊಳ್ಳಲಿಕ್ಕೆ, ತನ್ನ ಪವರ್ ಅನ್ನ ಪ್ರದರ್ಶನ ಮಾಡಲಿಕ್ಕೆ ಯತ್ನಾಳ್ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವರು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಅವರ ವರ್ಚಸ್ಸನ್ನ ವೃದ್ಧಿಸ್ಕೊಳ್ತಾರೋ ಅದು ನಿಮಗೆ ಗೊತ್ತಿದೆ. ನೋಡಿ, ಯತ್ನಾಳ್ರವರು ಮಾಡ್ತಕ್ಕಂಥ ಹೋರಾಟದಲ್ಲಿ ಯಾವುದೇ ರೀತಿಯ ಕೆಟ್ಟತನ ಇಲ್ಲ. ಅವ್ರ ಹೋರಾಟ ಸ್ಪಷ್ಟವಾಗಿದೆ, ಈ ಹೋರಾಟ ವಕ್ ವಿರುದ್ಧವಾಗಿದೆ. ಓಕೆ, ಆ ಹೋರಾಟದಲ್ಲಿ ಮಾಧ್ಯಮದವರು ಬಿಂಬಿಸ್ತಾ ಇರೋ ರೀತಿನಲ್ಲಿ ಅವ್ರು ವಿಜೇಂದ್ರ ಅವ್ರ ಬಗ್ಗೆ ಆಗ್ಬೋದು ಅಥವಾ ಕೆಲವ್ರ ಬಗ್ಗೆ ಹೇಳಿಕೆ ಮಾಧ್ಯಮದಲ್ಲಿ ಬಿಂಬಿಸ್ತಾ ಸತ್ಯ ಅಲ್ವಾ ಸರ್? ಆಗ್ಬೋದು. ಈಗ ವಿಚಾರಗಳು ನೋಡಿ, ಜಾಹೀರಾಗಿ ಹೋಗ್ತಾ ಇದೆ. ನಾನು ಹೇಳ್ದಲ್ಲ, ಬಂತು. ಈ ವಿಚಾರವಾಗಿ ಯತ್ನಾಳ್ರವ್ರನ್ನ ಕರೆದು ಅವ್ರ ಹತ್ರ ಹೇಳಿಕೆಗಳು ತಗೊಂಡು ಅವ್ರ ವಿರುದ್ಧ ಆಗ್ತಕ್ಕಂಥ ಕ್ರಮಗಳನ್ನು ಖಂಡಿತವಾಗ್ಲೂ ತಗೊಳುತ್ತೆ. ಓಕೆ, ಹಂಗಂತ ಹೇಳಿ ಬಿಜೆಪಿನಲ್ಲಿ ಎರಡು ಬಣ ಇದೆ, ಬಿಜೆಪಿ ಒಡೆದೋಗಿದೆ ಅಂತ ತಾವು ಬಿಂಬಿಸ್ತಾ ಇರೋ ರೀತಿನಲ್ಲಿ ಖಂಡಿತವಾಗ್ಲೂ ಬಿಜೆಪಿ ಇಲ್ಲ. ಬಿಜೆಪಿ ಒಗ್ಗಟ್ಟಾಗಿದೆ, ಬಿಜೆಪಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ತಾವು ಇದ್ರ ಬಗ್ಗೆ ನಡ್ತಕ್ಕಂಥ ಹೋರಾಟ ತಾವೇ ಕಣ್ಣಾರೆ ನೋಡೋರಿದ್ದೀರಿ. ಮತ್ತೆ ಅದು ಅಧಿವೇಶನದಲ್ಲಿ ಆಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ಎರಡೂ ರೀತಿಯಲ್ಲಿ ಹೋರಾಟ ಖಂಡಿತವಾಗ್ಲೂ ಜನಪರವಾಗಿರ್ತದೆ. ಜನಪರವಾದಂತ ಕೆಲಸ ಮಾಡಿ ಖಂಡಿತವಾಗ್ಲೂ ಈ ಒಂದು ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನ ಕಿತ್ತೋಗೋದ್ರಲ್ಲಿ ನಾವು ಸಫಲರಾಗ್ತೀವಿ ಅಂತ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಓಕೆ, ತಿಮ್ಮೇಗೌಡ್ರೆ, ನೀವು ಬಿಜೆಪಿ ಜೊತೆ ಮರ್ಜ್ ಆಗಿದ್ದೀರಾ, ಬಿಜೆಪಿ ಜೊತೆ ನೀವು ಮೈತ್ರಿ ಮಾಡಿಕೊಂಡು ಬರೀ ಚುನಾವಣೆಗಷ್ಟೇ ಅಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಯಾಕಂದ್ರೆ ಹಲವಾರು ಸವಾಲುಗಳನ್ನ ಎದುರಿಸಬೇಕು ಅಂತಾನೆ ಕುಮಾರಸ್ವಾಮಿ ಅವರು ಕೂಡ ಪಣ ತೊಟ್ಟಿದ್ದಾರೆ, ದೇವೇಗೌಡರು ಕೂಡ ಪಣ ತೊಟ್ಟಿದ್ದಾರೆ. ಮೊನ್ನೆ ಚನ್ನಪಟ್ಟಣದಲ್ಲಿ ಎಲ್ಲ ಒಂದ್ ಕಡೆ NDA ನಾಯಕರ ಒಂದು ಪ್ರಚಾರ ಸಾಕಾಗ್ಲಿಲ್ಲ ಅಂತ ಸ್ವತಃ ಇದೇ ಯತ್ನಾಳ್ ಹೇಳಿದ್ರು. ಮತ್ತೊಂದು ಕಡೆ ಇಲ್ಲಿ ಯಡಿಯೂರಪ್ಪನ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಅವರ ಪುತ್ರ ವಿಜೇಂದ್ರ ವಿಚಾರನ ಪ್ರಸ್ತಾಪ ಮಾಡಿದ್ರು. ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈಗ ಕಾಂಗ್ರೆಸ್ ಪಾಲಾಯಿತು ಅಂದ್ರು. ಎಲ್ಲ ಒಂದು ಕಡೆ ಈ ರೀತಿ ಹೇಳಿಕೆಯಿಂದ ಸಹಜವಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಬೇಸರ ಆಗಿರುತ್ತೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಬೇಸರ ಆಗಿರುತ್ತೆ. ನಿಜಕ್ಕೂ ಅಲ್ಲಿ NDA ನಾಯಕರುಗಳು ಬಂದು ಪ್ರಚಾರ ಮಾಡಿದ್ರ ಅಥವಾ ಅದು ಎಷ್ಟರ ಮಟ್ಟಿಗೆ ಸಫಲ ಆಯಿತು ಅಂತ? ಸರ್, ಇಲ್ಲಿ ನಮ್ಮ ಪಕ್ಷ ರಾಜಕೀಯವಾಗಿ ಮೈತ್ರಿ ಆಗಿದೆ. ಎಸ್, ಮರ್ಜ್ ಮತ್ತೆ ಮೈತ್ರಿಗೆ ವ್ಯತ್ಯಾಸ. ಎಸ್ ಎಸ್, ಮರ್ಜ್ ಆಗಿಲ್ಲ, ಮೈತ್ರಿ. ಯಾಕೆಂತಂದ್ರೆ ಇವತ್ತಿನ ಈ ಭ್ರಷ್ಟ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡಬೇಕು ಅಂತೇಳಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಬೇಕು, ನಮ್ಮ ರಾಜ್ಯ ಜನತೆಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು NDA ಆಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನೀವು ಸನ್ಮಾನ್ಯ ಯತ್ನಾಳ್ರವರ ಮಾತನ್ನ ಈ ಥರ NDA ನಾಯಕರು ಸರಿಯಾದ ಪ್ರಚಾರ ಸರಿ ಆಗಲಿ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ನೋಡಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಪೂಜ್ಯ ತಂದೆಯ ಮಗ ಅಂದ್ರೆ ಇಲ್ಲಿ ಪೂಜ್ಯ ತಂದೆ ಅಂದ್ರೆ ಯಾರಿಗೆ ಹೇಳಿದ್ರು ಅಂದ್ರೆ ಯಡಿಯೂರಪ್ಪ ಮತ್ತೆ ಅವ್ರ ಮಗ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು, ಅಲ್ಲಿ ಸೋಲಿಕ್ಕೆ ಅವರೇ ಕಾರಣ ಅಂತ ಯತ್ನಾಳ್ ಬಹಿರಂಗವಾಗಿ ಹೇಳಿದ್ರಲ್ಲ. ನೋಡಿ, ಇದು ಅವರವರ ಅಭಿಪ್ರಾಯ ಆಗುತ್ತೆ. ಓಕೆ, ಪಕ್ಷದ ಅಭಿಪ್ರಾಯಕ್ಕೂ ವೈಯಕ್ತಿಕ ಅಭಿಪ್ರಾಯಕ್ಕೂ ಇಲ್ಲಿ ವ್ಯತ್ಯಾಸ ಇರ್ತದೆ. Yes, yes. ಯಾಕೆಂತಂದ್ರೆ ಅಲ್ಲಲ್ಲ, ನಾಯಕರು ಇರ್ಬೋದು, ನಾಯಕರು ಅಲ್ಲಲ್ಲ. ಈಗ ಹಾಗಂತಂದ್ರೆ DK ಶಿವಕುಮಾರ್ ವಿರುದ್ಧ ಎಷ್ಟು ಸಾರಿ ಕರೆಂಟ್ ಆದಾಗ ಅದ್ರಿ ನಾನು ಅಧ್ಯಕ್ಷರಿ ನನ್ನ ವಿರುದ್ಧ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಲ್ಲ, ನನ್ನ ವಿರುದ್ಧ ಹಾಗಂದ್ರೆ DK ಶಿವಕುಮಾರ್ ವಿರುದ್ಧ ಎಷ್ಟು ಹೇಳಿದ್ರು? ಓಕೆ, ಅವ್ರ ಅಭಿಪ್ರಾಯ ತಗೊಂಡ್ರೆ ವಿನಾಯಕರು ಅವರ ಅಭಿಪ್ರಾಯ DK ಶಿವಕುಮಾರ್ ವಿರುದ್ಧ ಸಿದ್ಧಾಂತ ಬೇರೆ. ವಿನಾಯಕರು ದಯಮಾಡಿ ಕೆಲವು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು. ಸೋಲನ್ನ ನೋಡಿ, ನಾವು ಜನತೆ ಕೊಟ್ಟ ಬೇರೆ ಅಂದ್ರೆ ಪಕ್ಷ ನಾಯಕರೇ ಅವ್ರ ಅಭಿಪ್ರಾಯ ತಿಳ್ಕೊಂಬಿಡೋಣ. ಹೇಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವರೊಬ್ರು ಬಿಜೆಪಿ ನಾಯಕರು ಇಲ್ಲ ಅಂತ ಹೇಳಲ್ಲ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ಆದ್ರೆ ನಾವು ಕಂಡಂಗೆ NDA ನಾಯಕರಾಗಿರ್ತಂಥ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R. ಅಶೋಕ್ ಇರ್ಬೋದು, ಸನ್ಮಾನ್ಯ
ಉಪಮುಖ್ಯಮಂತ್ರಿ ಆಗಿದ್ದಂತಹ ಅಶ್ವಥ್ ನಾರಾಯಣ ಇರ್ಬೋದು, ಮತ್ತೆ ಸಚಿವರಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ರು ಇರ್ಬೋದು, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಗೊತ್ತಿದ್ದಂಗೆ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಇವತ್ತಿನ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಣ ಮತ್ತೆ ತೋಳ್ಬಲದಿಂದ ಅಲ್ಲಿ ಗೆದ್ದಿದೆ. ಅದಕ್ಕೆ ನಾವು ತಲೆ ಖಂಡಿತ ಹೊಳೆವರಿಸಿದ್ದಾರೆ, ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಇವತ್ತಿನ ಗೊತ್ತಾಗುತ್ತೆ, ಜನಗಳು ಕೂಡ ಮಾತಾಡ್ತಾರೆ, ಗೊತ್ತಾಗುತ್ತೆ. ಹಾಗಾಗಿ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲವನ್ನು ದುರುಪಯೋಗ ಪಡ್ಕೊಂಡಿದೆ. ಹಾಗಂತ ನಾನು ಹೇಳ್ತಾ ಇದ್ದಲ್ಲ, ಜನಗಳೇ ಮಾತಾಡ್ಕೊಂತ ಇದ್ದಾರೆ. ಏನಪ್ಪ ಮಟ್ಟಿಗೆ ಬಂದ್ಬಿಟ್ರು ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು ಜನತೆ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ನಾವು ಸ್ವಾಗತಿಸ್ತೇವೆ, ಸ್ವೀಕರಿಸ್ತೇವೆ. ಆದ್ರೆ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಜನರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ಹೋರಾಟ ನಮ್ದು ನಿರಂತರ ಇರ್ತದೆ. ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಇದೆ ಅದನ್ನ ಈಗ ನೋಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಬಿಜೆಪಿ ಪಾಳ್ಯದಲ್ಲಿ 2 ಬಣ ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಎಷ್ಟು ಬಣ ತೋರಿಸ್ತೀವಿ ಸಣ್ಣ ಬ್ರೇಕ್ ಆದ್ಮೇಲೆ.